ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಹಂಗೆ ವಿಡಿಯೋ ಕೊನೆದಾಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಯಾವಾಗ ವಿಡಿಯೋ ಹಾಕ್ತೀನೋ ಆವಾಗ ನಿಮಗೆ ವಿಡಿಯೋ ಬರುತ್ತೆ. ಇಲ್ಲಿ ನನ್ನ ಮಗಳಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಳಿಗೆ ಕಾಲ್ರಂಜ್ ಹಾಕೋಣ ಅಂತ ದೃಷ್ಟಿ ತೆಗಿತಾ ಇದ್ದೀನಿ. ಇವಳಿಗೆ 2 ದಿನದಟ್ಟಿ ಹೊಟ್ಟೆ ನೋವು, ಹಾಸ್ಪಿಟ್ಲಿಗೆ ತೋರಿಸಿದ್ರು ಮೇಲಾಗಿಲ್ಲ. ಅದಕ್ಕೆ ಕಾಲ್ರಂಜ್ ಏನಾನ ಆಗೈತೇನೋ ಅಂತ ದೃಷ್ಟಿ ತೆಗೆದು ಕಾಲ್ರಂಜ್ ಹಾಕೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ತಟ್ಟೆಗೆ 3/4 ತಟ್ಟೆ ಅಷ್ಟು ನೀರು ಒಯ್ಕೊಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಮುಸ್ರೆ ಹಾಕಬೇಕು. ಒಂದು ಚೊಂಬುಗೆ ಕೆಂಡ ಹಾಕ್ಕೋಬೇಕು. ನಮ್ಮ ಮನೇಲಿ ಕೆಂಡ ಇರಲಿಲ್ಲ, ಅದಕ್ಕೆ ಅದರಲ್ಲಿ ಸ್ವಲ್ಪ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಮಾಡಿದೆ. ಸ್ವಲ್ಪ ಹೀಟ್ ಮಾಡ್ಕೊಬಿಟ್ಟು ಈ ಥರ ಸ್ವಲ್ಪ ದೃಷ್ಟಿ ತೆಗಿಬೇಕು. ಒಂದು 3 ಸಲ ದೃಷ್ಟಿ ತೆಗೆದ್ಬಿಟ್ಟು ಇನ್ನು ಚೊಂಬನ್ನ ಆ ತಟ್ಟೆಗೆ ಬಾರ್ಲಾಕ್ಬಿಡ್ಬೇಕು. ಅದು ಹಂಗೆ ಬಾರ್ಲಾಕ್ದಾಗ ಏನಾಗ್ತೈತೆ ಅಂದರೆ ಅದು ನೀರೆಲ್ಲ ಎಳ್ಕೊಬಿಡ್ತೈತೆ. ಕಾಲ್ರಂಜ್ ಆಗಿದ್ರೆ ಮಾತ್ರ ನೀರು ಎಳ್ಕೊಳೋದು. ನೋಡಿ ಆವಾಗಲೇ 3/4 ಭಾಗ ಇದ್ವು ನೀರು, ಅವಾಗ ಒಂದು 1/4 ಭಾಗ ಆಗಿದ್ದಾವೆ, ಎಲ್ಲ ನೀರೆಲ್ಲ ಎಳ್ಕೊತೈತೆ. ಅದು ನಾಳೆವರೆಗೂ ಕದಲ್ಸಂಗಿಲ್ಲ. ಅದನ್ನ ಯಾರೋ ತುಳಿದಿದ್ದ ಜಾಗಕ್ಕೂ ಅದು ಕದಲ್ಸಿದ ಜಾಗಕ್ಕೆ ಇಕ್ಬೇಕು. ನಾನು ಟೇಬಲ್ ಸೈಡ್ಗೆ ಇಟ್ಬಿಟ್ಟು ಟೇಬಲ್ ಕೆಳಕ್ಕೆ, ಅಲ್ಲಾದರೆ ಯಾರೂ ಮುಟ್ಟಲ್ಲ ಏನಿಲ್ಲ ಅಂತಂದು. ಅದು ಹಾಕಿದ್ಮೇಲೆ ಅವಳಿಗೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಯಿತು. ಅವಳು ಕಾಲ್ರಂಜಿ ಆಗಿರೋದು. ಇವತ್ತಿನ ಅವಳಿನ ಸ್ಕೂಲ್ಗೂ ಕಳಿಸ್ಲಿಲ್ಲ. ಹೊಟ್ಟೆ ನೋವು ಅಂತಾಳೆ, ಏನು ಬಿಡು ಇವತ್ತು ಅಂತಂದು ಕಳಿಸ್ಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಅಡುಗೆನೂ ಸ್ವಲ್ಪ ಲೇಟಾಗಿ ಇಟ್ಕೊಂಡೆ. ಮೊನ್ನೆ ಸಂತೆಗೆ ನುಗ್ಗೆಕಾಯಿ ತಂದಿದ್ನಲ್ಲ, ಇನ್ನು ನೀವು ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ಸಾಂಬಾರಿಗೆಲ್ಲ ಹಚ್ಕೊಂಡೆಲ್ಲ ರೆಡಿ ಮಾಡ್ಕೊಂಡೆ. ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಬೇಕು. ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಇನ್ನು ಅದನ್ನೆಲ್ಲ ಕೂಡಿಸ್ಬಿಟ್ಟು ಒಂದು 3-4 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಸಾಂಬಾರು ತುಂಬ ಟೇಸ್ಟಾಗಿರ್ತೈತೆ. ನಮ್ಮ ಮನೆಗೆ ತುಂಬ ಇಷ್ಟ ನುಗ್ಗೆಕಾಯಿ ಸಾಂಬಾರು ಅಂದರೆ. ಕೊತ್ತಂಬರಿ ಸೊಪ್ಪು ಆದರೆ ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿರೋದಕ್ಕೆ ಮೇಲೆ ಯಾವಾಗ ಸಾಂಬಾರಿಗೆ ಬೇಕೋ ಅವಾಗ ಫ್ರೆಶಾಗಿ ಕಿತ್ಕೊಂಬಂದು ಹಾಕ್ತಾಯಿದ್ದೀನಿ. ಸುಮಾರು ಒಂದು 3 ತಿಂಗಳದೊಟ್ಟಿ ಕೊತ್ತಂಬರಿ ಸೊಪ್ಪು ಕೊಂಡ್ಕೊಂಬಲಿಲ್ಲ. ಮನೆಯಲ್ಲೇ ಈ ಥರ ಹೆಂಗೋ ಧನಿಯಾ ಇದ್ದಾವಲ್ಲ, ಅವನ್ನೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಅವು ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹಾಕೋದು, ಆ ಥರ ಬೆಳೆಸ್ಕೊತಾ ಇದ್ದೀನಿ. ನಮ್ಮ ಮನೆ ಹತ್ರ ಸ್ವಲ್ಪ ಕೋಳಿಗಳ ನಡುವೆ ಕಡಿಮೆ ಆಗ ಬರೋದು. ಕೋಳಿ ಬಂದಿದ್ರೇನೆಲ್ಲ ಕೆದ್ರಾಕವು. ಈ ನಡುವೆ ಸ್ವಲ್ಪ ಚೆನ್ನಾಗಿ ಬೆಳೀತಾಯಿದ್ದು ಕೊತ್ತಂಬರಿ ಸೊಪ್ಪು. ನಮ್ಮ ಮನೆ ಹತ್ರ ಜಾಗ ಏನೋ ದಂಡೆಗೈತೆ, ಆರಾಮಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಹಾಕ್ಕೋಬೋದು. ಅಂಗಡಿನಲ್ಲಿ ಏನಾದರೂ ಬೀಜ ಸಿಗ್ತವೆ ತಗೊಂಬಂದು ಯಾವಾಗಾದರೂ ಹಾಕಬೇಕು. ನಿನ್ನೆ ವರಲಕ್ಷ್ಮಿ ಹಬ್ಬ, ಎಲ್ಲರೂ ತುಂಬ ಖುಷಿಯಿಂದ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಹಬ್ಬ. ಆದರೆ ನಾನು ಮಾತ್ರ ನಿನ್ನೆ ಎಲ್ಲ ಬಾಧೆ ಪಟ್ಟಿದ್ದೇನೆ. ಇದು ಹೋದ ವರ್ಷ ಮಾಡಿರೋ ವರಲಕ್ಷ್ಮಿ ಹಬ್ಬದ ಇದು ವಿಡಿಯೋ. ಈ ಸಲನೇ ವರಲಕ್ಷ್ಮಿ ಹಬ್ಬ ಮಾಡೋ ಅಷ್ಟು ಅದೃಷ್ಟ ಇಲ್ಲ, ಮಂತ್ಲಿ ಪ್ರಾಬ್ಲಮ್ಮಿಂದ. ಕರೆಕ್ಟಾಗಿ ನನಗೆ ಒಂದು ಹಬ್ಬಕ್ಕೇ ನನಗೆ ಡೇಟ್ ಇತ್ತು, ಅದಕ್ಕೆ ನಾನು ಹಬ್ಬಕ್ಕೇನೂ ಹೊಂದಿಸ್ಕೊಂಡ್ಲಿಲ್ಲ. ಹಬ್ಬನೂ ಮಾಡಬಾರ್ದು, ಒಂದೇ ಸಲ ಇದೆಲ್ಲ ಮುಗಿಸ್ಕೊಂಡು ಮಾಡೋದು ಬಿಡು, ನೆಕ್ಸ್ಟ್ ವಾರನೂ ಇನ್ನೂ 1-2 ವಾರ ಇರುತ್ತವಲ್ಲ, 2-3 ವಾರ ಅವಾಗ ಮಾಡ್ಬೋದು ಅಂತ ಹಬ್ಬ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಹಬ್ಬದ ದಿನ ಸಿಂಪಲಾಗಿ ಪೂಜೆ ಮಾಡೋಕ್ಕೆ ಕೂಡ ಅದೃಷ್ಟ ಇಲ್ದಂಗೆ ಆಯಿತು. ಹಬ್ಬದ ದಿನವೇ ಮಂತ್ಲಿ ಪ್ರಾಬ್ಲಮ್ ಆಯಿತು. ವರ್ಷ ವರಲಕ್ಷ್ಮಿ ಹಬ್ಬ ಬಂದರೆ ಎಷ್ಟು ಖುಷಿ ಆಗೋದು. ಎಷ್ಟು ಕ್ಲೀನಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬಕ್ಕೆ ಏನೇನು ಬೇಕೆಲ್ಲ ನಮ್ಮ ಯಜಮಾನ್ರಿಗೆ ಕರ್ಕೊಂಡೋಗಿ ಹಣ್ಣು ಸೀರೆ ನಮ್ಗೆ ಏನಿರುತ್ತೆ ಅಷ್ಟಲ್ಲೇ ನಮಗೆ ಸಿಂಪಲ್ಲಾಗಿ ಆಗಲಿ ಎಲ್ಲ ತಂದು ಚೆನ್ನಾಗಿ ಮಾಡ್ತಿದ್ದೆ ಹಬ್ಬನ. ನನಗೆಲ್ಲ ಹಬ್ಬಕ್ಕಿಂತ ಈ ವರಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಒಂದು 10 ವರ್ಷದಿಂದನೂ ಮಾಡ್ತಾಯಿದ್ದೀನಿ ಹಬ್ಬ. ಯಾವ ವರ್ಷ ನನಗೆ ಯಾವ ಪ್ರಾಬ್ಲಮ್ಮು ಬಂದಿರಲಿಲ್ಲ. ಆದರೆ ಈ ಸಲನೇ ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಅದೃಷ್ಟನೇ ಚೆನ್ನಾಗಿಲ್ವೇನೋ ಈ ಸಲ ಹಬ್ಬನೇ ಮಾಡ್ದಂಗೆ ಆಗೋದೆ. ಈ 3 ವರ್ಷದಿಂದ ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಬ್ಬ. ಮುಂಚೆ ಆಗಿದ್ದರೆ ಹಬ್ಬದ ಅಡುಗೆ ಎಲ್ಲ ಮಾಡಿಬಿಟ್ಟು ಒಬ್ಬಟ್ಟು ಕರ್ಗಡ್ಬು ಇದೆಲ್ಲ ಮಾಡಿಬಿಟ್ಟು ಬಂದಿರೋ ಮುತ್ತೈದೆಯರು ತಾಂಬೂಲದ ಜೊತೆ ಅವ್ರಿಗೆ ಊಟಕ್ಕೂ ಇಟ್ಟು ಕಳಿಸ್ತಿದ್ದೆ. ಈ 3 ವರ್ಷ ಮಾತ್ರ ಸ್ವಲ್ಪ ಸಿಂಪಲಾಗಿ ಹಂಗೆ ಮಾಡಿಬಿಟ್ಟೆ. ಯಾಕಂದರೆ ನಾನು ಒಬ್ಬಳೇ ಇರೋದು ಮನೇಲಿ ಕೆಲಸ ಮಾಡ್ಕೊಳಕ್ಕೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಹಬ್ಬದ ಅಡುಗೆ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಇನ್ನು ಹಬ್ಬಕ್ಕೆಲ್ಲ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಜಾಸ್ತಿ ಹಬ್ಬದ ಅಡುಗೆ ಏನು ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಒಂದು 3 ರಕ ಸ್ವೀಟ್ ಮಾಡಿಬಿಟ್ಟು ಸ್ವಲ್ಪ ನೈವೇದ್ಯಕ್ಕೆ ಮಾತ್ರ ನಮ್ಮ ಮನೆಗೆ ಪೂರ್ತಿ ಮಾಡ್ಕೊತೀನಿ ಅಷ್ಟೇ. ಬಂದಿರೋ ಮುತ್ತೈದೆಯರಿಗೆ ಊಟಕ್ಕೆ ಇಕ್ಕಿದ್ರೆ ತುಂಬ ಒಳ್ಳೆಯದು. ಏನಾದರೆ ಈ ಹಬ್ಬ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಒಬ್ಬಳೇ ನೋಡು ಕೆಲಸಗಳೆಲ್ಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನು ಹಬ್ಬದ ಅಡುಗೆ ಮಾಡ್ಬೇಕಂದ್ರೆ ಜಾಸ್ತಿ ರಿಸ್ಕ್ ಆಗುತ್ತೆ ಅಂತ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸಿಂಪಲಾಗಿ ಹಬ್ಬ ಮಾಡ್ತೀನಿ. ಒಂದು 5 ಜನ ಅಥವಾ ಒಂದು 9 ಜನನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ತಾಂಬೂಲ ಕೊಡ್ತೀನಿ. ನಾನು ಮೊದಲಿಂದ ಯಾವ ಥರ ಮಾಡ್ತೀನೋ ಹಬ್ಬ ಅದೇ ಥರನೇ ಮಾಡ್ತೀನಿ. ಹಬ್ಬ ಸಿಂಪಲ್ಲಾಗಿ ಆದರೂ ನಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ. ನೀನೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ನೋಡಿ ಬಾಧೆ ಪಟ್ಟಿದ್ದೆ, ಎಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ದೆ, ಎಷ್ಟು ಖುಷಿಯಿಂದ. ನನಗೆ ಯಾಕೆ ಈ ಸಲ ಅದೃಷ್ಟ ಇಲ್ಲ ಅಂತ ಸ್ವಲ್ಪ ಬಾಧೆ ಆಗೋಯಿತು. ಇದು ಇನ್ನು ಮಧ್ಯಾಹ್ನದ ವೀಡಿಯೋ. ಇನ್ನು ಬೆಳಗ್ಗೆ ಇನ್ನು ಅಡುಗೆ ಮಾಡಿಬಿಟ್ಟು ನನ್ನ ಮಗಳು ನೋಡ್ಕೊಳೋದೇ ಸರಿ ಹೋಯಿತು. ಅವಳಿಗೆ ಏನಾನ ಹುಷಾರಿಲ್ಲ ಅಂದರೆ ಅವಳು ಒಂದ್ಸಲಗಿನ ಚಿಕ್ಕ ಮಗು ಆಗಿಬಿಡ್ತಾಳೆ ನನಗೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ, ಹೊಟ್ಟೆ ನೋವು ಅಂತಂದು. ಇನ್ನು ಅವಳು ನೋಡ್ಕೊಳೋದೇ ಸರಿ ಹೋಯ್ತು ಇನ್ನು ಬೆಳಗ್ಗೆಯಿಂದ. ಇನ್ನು ಮಧ್ಯಾಹ್ನ ಇನ್ನು ಅವಳು ಸ್ವಲ್ಪ ಹೊಟ್ಟೆ ನೋವೆಲ್ಲ ಮೇಲಾಗಿತ್ತು, ಚೆನ್ನಾಗೇ ಇದ್ಲಿ. ನಾನಿನ್ನು ಈ ಬಾಟ್ಲಿಗೆ ಉಪ್ಪಿನಕಾಯಿ ಹಾಕೋಣ ಅಂತ ಇದು ದೊಡ್ಡ ಬಾಟ್ಲು, ಇದು ಫ್ರಿಜ್ಜಲ್ಲಿ ಇರ್ತೈತೆ. ಇಷ್ಟು ದೊಡ್ಡ ಬಾಟ್ಲು ಹೊರಗಡೆ ಇಕ್ಕಿದ್ರೆ ಕೆಟ್ಟೋಗ್ತೈತೆ. ಹಂಗಾಗಿ ಫ್ರಿಜ್ಜಾಗಿ ಇಕ್ಕಿ ನನಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಬಾಟ್ಲಿಗೆ ಹಾಕ್ಕೊತ ಇರ್ತೀನಿ. 1 kg ಬಾಟ್ಲ್ ತಂದರೆ ನಮಗೊಂದು 2 ತಿಂಗಳ ಮೇಲೇ ಬರ್ತೈತೆ. ಒಂದು 2-2.5 ತಿಂಗಳ ಮೇಲೆ ಬರ್ತೈತೆ.
ಚಿಕ್ಕ ಬಾಟ್ಲ್ ತರ್ಬೋದು, ಆದರೆ ಚಿಕ್ಕ ಬಾಟ್ಲಿ ದೊಡ್ಡ ಬಾಟ್ಲಲ್ಲಿ ಇದ್ದಷ್ಟು ಉಪ್ಪಿನಕಾಯಿ ಟೇಸ್ಟ್ ಇರಲ್ಲ. ಅದಕ್ಕೆ ಯಾವಾಗ ಈ ಥರ 1 kg ಬಾಟ್ಲ್ ತಂದುಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಬಾಟ್ಲಲ್ಲಿ ಹಾಕ್ಕೊಂಡು ಇನ್ನಿರೋದು ಫ್ರಿಜ್ಜಲ್ಲಿ ಇಕ್ತಾ ಇರ್ತೀನಿ. ಇಲ್ಲಾಂದರೆ ಅಷ್ಟು ಹೊರಗಡೆ ಇಕ್ಕರೆ ಅಷ್ಟು ಕೆಟ್ಟೋಗ್ತೈತೆ. ಇನ್ನು ಬೆಳಗ್ಗೆಯಿಂದ ಯಾವ ಕೆಲಸಗಳಾಗಲಿಲ್ಲ ನನ್ನ ಮಗಳಿಂದ. ಅದಕ್ಕೆ ಇವಾಗೆಲ್ಲ ಕೆಲಸಗಳೆಲ್ಲ ಮುಗಿಸೋಣ ಅಂತ ಇವಾಗ ಕೆಲಸವನ್ನು ಮಧ್ಯಾಹ್ನದಿಂದ ಎಲ್ಲ ಕೆಲಸಗಳು ಇಟ್ಕೊಂಡಿದ್ದೀನಿ. ಇನ್ನು ಈ ಶೆಲ್ಫ್ ಮೇಗಲವೆಲ್ಲ ನೀಟಾಗೆಲ್ಲ ಎತ್ತಿಟ್ಬಿಟ್ಟು ಎಲ್ಲವೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕು. ಹಾಲ್ಪಾಟ್ನ ತರಿಸಿದ್ದು ನಿಗ್ತಾನೆ ಅರ್ಧ ಲೀಟ್ರ್ ಟೀ ಮಾಡಬೇಕು. ನನಗೆ ಮಧ್ಯಾಹ್ನ ಊಟ ಇಲ್ದಿದ್ರು ಪರವಾಗಿಲ್ಲ ಇರ್ತೀನಿ, ನನಗೆ ಟೀ ಇರಬೇಕು. ಟೀ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀನೇನೋ ಅನ್ನಂಗಿರುತ್ತೆ. ಇನ್ನು ಕೆಲಸಗಳೆಲ್ಲ ಮುಗಿದ್ವಿ, ಇನ್ನೊಂದು ಸ್ವಲ್ಪ ಬಟ್ಟೆಗಳಿದಾವೆ ಮಡ್ಸವು. ಅದಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಬಟ್ಟೆಗಳು ಮಡ್ಚಿಡೋಣ ಅಂತ ಇಲ್ಲಿ ಟೀ ಮಾಡೋಣ ಅಂತ ಇಲ್ಲಿ ಟೀಗೆ ಇಟ್ಟಿದ್ದೀನಿ. ನಮ್ಮ ಮನೇಲಿ ಟೀ ಕಾಫಿ ಇಂಟ್ರೆಸ್ಟ್ ಎಲ್ಲ ನನಗೊಬ್ಳಿಗೆ, ನಮ್ಮ ಯಜಮಾನರು ಕುಡಿತಿರ್ಲಿಲ್ಲ. ಅವ್ರಿಗೂ ಈ ಮಧ್ಯಾಹ್ನ ಅಲವಾಟು ಮಾಡಿಬಿಟ್ಟಿದ್ದೀನಿ. ಮಧ್ಯಾಹ್ನ ಆಗಿದ ತಕ್ಷಣ ನಮ್ಮ ಮನೇಲಿ ಕಾಫಿನೋ ಟೀನೋ ಮಾಡೋ ಅಂತ ಅನ್ನೋರು, ಟೀ ಕುಡಿಯಲ್ಲ ಕಾಫಿನೇ ಕೇಳೋರು. ಇವತ್ತು ನಮ್ಮ ಮನೆಯವರಿಲ್ಲ, ನಮ್ಮ ಮನೆಯವ್ರು ಇನ್ನು ಪ್ರೋಗ್ರಾಮ್ಗೆ ಹೋಗಿದ್ದಾರೆ. ಅವ್ರು ಬರಬೇಕಾದ್ರೆ ಇನ್ನು ನಾಳೆನೇ ಆಗೋದು. ಇನ್ನು ಇವತ್ತು ನನ್ನ ದೊಬ್ಬಳದೇ ಡ್ಯೂಟಿ, ಅದಕ್ಕೆ ಇವತ್ತು ಸ್ವಲ್ಪ ಜ್ಞಾಪಕ ಮಾಡ್ಕೊಂಡೆ ನಮ್ಮ ಮನೆಯವ್ರನ್ನ. ಇನ್ನೇನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ಬಟ್ಟೆಗಳಿದ್ದಾವೆ, ನಾವನ್ನೆಲ್ಲ ಮಡಿಸ್ಬಿಟ್ಟು ಬೀರುವಾಕ್ಕೆಲ್ಲ ಜೋಡಿಸ್ಬೇಕು. ಸ್ವಲ್ಪ ಮಿಷನ್ಗೆ ಹಾಕೋ ಬಟ್ಟೆಗಳಿದ್ದಾವೆ. ಇನ್ನು ಅವನು ಮಿಷನ್ಗೆ ಹಾಕ್ಬಿಟ್ಟು ಇನ್ನು ಬಟ್ಟೆಗಳು ಮಡಿಸ್ರೆ, ಇನ್ನು ಈ ಬಟ್ಟೆಗಳು ಮಡಿಸೋ ಅಷ್ಟರಲ್ಲಿ ಇನ್ನು ನಾವು ಇನ್ನು ಮಿಷನಲ್ಲಿ ಬಟ್ಟೆ ಹಾಕ್ತೀವಿ, ನಾವು ಆರಾಗ್ಬೋದು. ಬೆಳಗ್ಗೆಯಿಂದ ಒಂದು ಸ್ವಲ್ಪನೂ ಫ್ರೀ ಇಲ್ಲ. ಬೆಳಗ್ಗೆಯಿಂದ ಮನೆ ಕೆಲಸ, ನನ್ನ ಮಗಳನ್ನ ನೋಡ್ಕೊಳೋದು ಇದೇ ಆಗೋಯ್ತು. ಇವಾಗ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಹಂಗೆ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಒಂದು 10 ನಿಮಿಷ ಹಂಗೆ ಕೂತ್ಕೊಂಡೆ ಮತ್ತೆ ಆಮೇಲೆ ಇನ್ನು ಬಟ್ಟೆ ಮಡಚಬೇಕು. ಇನ್ನು ಬೆಳಗ್ಗೆ ನಮ್ಮ ಪಕ್ಕದ ಮನೆ ಅವಕ್ಕ ನುಗ್ಗೆ ಸೊಪ್ಪು ಕೊಟ್ಟಿತ್ತು, ಅವರು ನುಗ್ಗೆ ಮರ ಕಡ್ದಾಕ್ತೀವಿ. ಇನ್ನು ಇದೇ ಲಾಸ್ಟು ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀನೋ ಅಂತ ನುಗ್ಗೆ ಸೊಪ್ಪು ಕೊಟ್ಟರು. ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬೇಗ ಕೊಟ್ಟಿದ್ರೆ ನುಗ್ಗೆ ಸೊಪ್ಪಿನ ಸಾರೇ ಮಾಡ್ತಿದ್ದೆ. ಇನ್ನು ಅವ್ರು ಕೊಡೋ ಅಷ್ಟರಲ್ಲಿ ನಮ್ಮ ಮನೇಲಿ ಆವಾಗಲೇ ಅಡುಗೆ ಆಗಿತ್ತು. ಇನ್ನು ಅದಕ್ಕೆ ಇನ್ನಿನ್ನು ನಾಳೆ ಮಾಡೋ ನುಗ್ಗೆ ಸೊಪ್ಪಿನ ಸಾರು ಹೆಂಗೂ ನಮ್ಮ ಮನೆಯವರು ಇರಲ್ಲ ಇವತ್ತು, ನಾಳೆ ಮಾಡೋಣ ಅಂತ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಕೊನೆದಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.